ಹೋದ ವರ್ಷ ಏನಾಗ್ತಿತ್ತು, ಸಾಯಿ ಸುದರ್ಶನ್ ಗಿಲ್ ಏನ್ ಜೋಡಿ ತುಂಬಾ ಓಪನಿಂಗ್ ಅಲ್ಲಿ ಒಳ್ಳೆ ಜೋಡಿಯಾಗಿ ಹೊರಹೊಮ್ಮಿದ್ರು ಅವರು ಕೂಡ. ಜೊತೆಗೆ ಪ್ರಸಿದ್ಧ ಕೃಷ್ಣ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು, ಅವರಿಗೆ ಒಂದು ಕಂಬ್ಯಾಕ್ ಇತ್ತು. ಈ ಬಾರಿ ಪ್ರಸಿದ್ಧ ಪರ್ಫಾರ್ಮೆನ್ಸ್ ಹಾಗೆ ಇದೆ. ಈ ಮೂರು ಜನ ಆಟಗಾರರಲ್ಲಿ ಬಟ್ಲರ್ ಕೂಡ ಚೇಂಜಿಂಗ್ ಅಂತ ಬಂದಾಗ ಒನ್ ಮ್ಯಾನ್ ಆಗಿ ಗೆಲ್ಲಿಸುವಂತ ಎಬಿಲಿಟಿ ಕೂಡ ಅವರಿಗಿದೆ. ಬಟ್ ಆತನ ಮೇಲೆ ಕೇರ್ಲೆಸ್ ಕೂಡ ಮಾಡೋಕ್ಕಾಗಲ್ಲ. ಇವತ್ತಿನ ಫಾರ್ಮ್ ಆಧಾರದ ಮೇಲೆ ಬೇಗ ಅವ್ರನ್ನ ಔಟ್ ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಆ ಥರದ ಆಟಗಾರರು ಗ್ರೌಂಡ್ ಅಲ್ಲಿ ಚೇಂಜಿಂಗ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಲಿಕ್ಕೆ ಬಿಡಬಾರ್ದು. ಇನ್ನು ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಶಾರುಖ್ ಖಾನ್ ಬ್ಯಾಟ್ ಸದ್ ಮಾಡ್ತಿಲ್ಲ, ತೆವಾಟಿ ಆಡ್ತಿಲ್ಲ. ಫಿಲಿಪ್ಸ್ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಅವರು ಕೂಡ ಏನು ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ. ಇನ್ನು ಬೌಲಿಂಗ್ ಅಂತ ಬಂದಾಗ ರಶೀದ್ ಖಾನ್ ಇರ್ಬೋದು, ರಬಾಡ ಇರ್ಬೋದು, ಹೊಸ ಬೌಲರ್ ಅಶೋಕ್ ಶರ್ಮಾ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಸಿದ್ಧ ಕೃಷ್ಣ ಒಳ್ಳೆ ಲಯದಲ್ಲಿದ್ದಾರೆ. ಇದು ಬೌಲಿಂಗ್ ಯೂನಿಟ್ ಎರಡೂ ತಂಡಕ್ಕೂ ಕೂಡ ಹೋಲಿಕೆನೆ ಮಾಡಬಹುದು. ನಮ್ಮಲ್ಲಿರುವಂತಹ ಕೃಣಾಲ್ ಪಾಂಡೆ ಇರ್ಬೋದು, ಸುಯೇಶ್ ತಿಕ್ಕಿನ ನಮಗೆ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ. ಇನ್ನ ನಾವು ರಸಿಕ್ದಾರ್ಕಿನ್ನ ನಿಮಗೆ ಅಶೋಕ್ ಶರ್ಮಾ ತುಂಬಾ ಲಯದಲ್ಲಿದ್ದಾರೆ. ಕಂಪೇರಿಟಿವ್ಲಿ ಆ ಬೌಲರ್ಗೆ ಟಕ್ಕರ್ ಕೊಡ್ಬೋದು. ಇನ್ನಂತ ಹೇಳಿದ್ರೆ ಇದೇ ಗ್ರೌಂಡ್ ಅಲ್ಲಿ ಆಡ್ ಹೋಗಿರೋ ಆಟಗಾರನ ಇವತ್ತು ಆಡಿಸಬಹುದು. ಸಿರಾಜ್ ಕೂಡ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ಇದೇ ಗ್ರೌಂಡ್ ಅಲ್ಲಿ ಆಡಿದ್ರು. ಹಾಗಾಗಿ ಇಬ್ಬರಿಗೆ ಒಳ್ಳೆ ಅಡ್ವಾಂಟೇಜ್ ಇದೆ. ಇನ್ನೊಂದ್ ಕಡೆಗೆ ರಶೀದ್ ಖಾನ್ ಅಂತ ಸ್ಪಿನ್ನರು ಎಲ್ಲ ಟ್ರ್ಯಾಕ್ ಅಲ್ಲೂ ಅವ್ರವ್ರದ್ದು ಕಮಲ್ ಮಾಡೇ ಮಾಡ್ತಾರೆ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.